ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಈ ದಿನ ಗರ್ಗರ್ ಗೀತಾ ಈ ಕಾರ್ಯಕ್ರಮಕ್ಕೆ ರೇಖಾ ಶಶಿಧರ್ ಮನೆಗೆ ನಾವು ಬಂದಿದ್ದೇವೆ. ಈ ಗರ್ಗರ್ ಗೀತಾ ಕಾರ್ಯಕ್ರಮ ಶುರುವಾಗಿ ಹೆಚ್ಚು ಕಡಿಮೆ ಈಗ ಒಂದೂವರೆ ವರ್ಷ 2 ವರ್ಷ ಆಗ್ತಾ ಬಂದದ್ದು ಕಾಣುತ್ತೆ. ಬೇರೆ ಬೇರೆ ಮನೆಯಲ್ಲಿ ಭಗವದ್ಗೀತೆ ಹೇಳೋದು, ವಿಷ್ಣು ಸಹಸ್ರನಾಮ ಹೇಳೋದು ಮತ್ತು ಮಕ್ಕಳ ಕಾರ್ಯಕ್ರಮ ಇದನ್ನು ಮಾಡ್ತಾ ಬಂದಿದೆ ಹಲವಾರು ಮನೆಗಳಲ್ಲಿ ತಿಂಗಳಿಗೆ ಒಂದು ಸಲ. ಇದರ ಉದ್ದೇಶ ಏನು? ಎಲ್ಲಿ ಯಾರ ಮನೆಯಲ್ಲಿ ಭಗವದ್ಗೀತೆ ಪಾಠ ಆಗ್ತದೆ, ಯಾರ ಮನೆಯಲ್ಲಿ ಭಗವದ್ಗೀತೆ ಧ್ವನಿ ಕೇಳಿಬರ್ತದೆ, ಯಾರ ಮನೆಯಲ್ಲಿ ಭಗವದ್ಗೀತೆ ಸತ್ಸಂಗ ಬರ್ತದೆ, ಅವ್ರ ಮನೆ ಪವಿತ್ರ ಆಗ್ತದೆ, ಒಳ್ಳೆಯದಾಗ್ತದೆ. ಎಲ್ಲೆಲ್ಲಿ ಭಗವದ್ಗೀತೆ ಸತ್ಸಂಗ ನಡೀತದೆ ಅಲ್ಲಿ ಆ ಮನೆಯವರಿಗೆಲ್ಲ ಒಳ್ಳೆಯದಾಗ್ತದೆ, ಆ ವಾತಾವರಣ ಪವಿತ್ರ ಆಗ್ತದೆ. ಆ ಭಗವದ್ಗೀತೆ ಮನೆ ಸತ್ಸಂಗ ನಡೆದಾಗ ಪಕ್ಕದ ಮನೆಯವರು ಆ ಮನೆಯವರು ಬರ್ತಾರೆ. ಸ್ವಲ್ಪ ಇಲ್ದಿರ ಬರೋದು ಯಾಕೆ? ಹರಟೆ ಹೊಡಲಿಕ್ಕೆ, ಸಿನಿಮಾ ನೋಡಲಿಕ್ಕೆ, ಟಿ ವಿ ನೋಡಲಿಕ್ಕೆ. ಭಗವದ್ಗೀತೆ ಕೇಳಲಿಕ್ಕೆ ಬಂದಾಗ ಏನೋ ಒಂದು ಕಿವಿಗೆ ಬಿದ್ದಾಗ ಅದರಲ್ಲಿ ಅವರ ಜೀವನದಲ್ಲಿ ಪರಿವರ್ತನೆ ಆಗ್ತದೆ, ಮನಸ್ಸಿನಲ್ಲಿ ಶಾಂತಿ ಬರ್ತದೆ. ಅದಕ್ಕೋಸ್ಕರ ಗರ್ಗರ್ ಗೀತಾ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕಡೆ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾಯಿದ್ದೀವಿ. ಆ ಅನ್ವಯವಾಗಿ ಈ ದಿನ ರೇಖಾ ಶಶಿಧರ್ ಮನೆಯಲ್ಲಿ ಮಾಡ್ತಾಯಿದ್ದೀವಿ. ಇದನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ, ಅವ್ರ ಮನೆಯವರಿಗೆ ಒಳ್ಳೆಯದಾಗ್ತದೆ ಮತ್ತು ಸುತ್ತಮುತ್ತಲವ್ರಿಗೆ ಒಳ್ಳೆಯದಾಗ್ತದೆ. ಇದನ್ನು ಗರ್ಗರ್ ಗೀತಾ ಅಂತ ಕರಿತೀವಿ. ಯಾಕಂದರೆ ಮನೆ ಮನೆಯಲ್ಲಿ ಗೀತೆ ಬೆಳಗಬೇಕು ಅಂತ. ನಮ್ಮಲ್ಲಿ ವಿದ್ಯಾಭ್ಯಾಸ ಕ್ರಮದಲ್ಲಿ ಸ್ಕೂಲ್ನಲ್ಲಿ, ಶಾಲೆಯಲ್ಲಿ ಕೆಲವು ಪ್ರೈವೇಟ್ ಸ್ಕೂಲಲ್ಲಿ ಕಲಿಸ್ಕೊಡ್ತಾರೆ. ಇಲ್ಲದಿರ ಭಗವದ್ಗೀತೆ ಭಾಳ ಮುಖ್ಯವಾದ, ಜೀವನಕ್ಕೆ ಭಾಳ ಮುಖ್ಯವಾದ, ಅದನ್ನು ಕಲಿಸ್ಕೊಳ್ಳೋ ವ್ಯವಸ್ಥೆನೇ ಇಲ್ಲ ನಮ್ಮಲ್ಲಿ. ಎಲ್ಲಿ ಕಲಿಯೋದು ಮಕ್ಕಳು? ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಭಗವದ್ಗೀತೆ ಬರಬೇಕು. ಯಾಕಂದರೆ ಭಗವದ್ಗೀತೆ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ, ಈ ವಿಶ್ವಕ್ಕೆ ಬೇಕಾದದ್ದು. ಆ ಎಜುಕೇಷನ್ ಸಿಸ್ಟಮಲ್ಲಿ ಇಲ್ಲೂ ಇರೋದು. ಹಾಗೆ ಮಕ್ಕಳು ಕಲಿಯೋದಿಲ್ಲ. ನಮಗೆ ಆ ಜ್ಞಾನ ಬರೋದಿಲ್ಲ. ಅದಕ್ಕೋಸ್ಕರ ನಾವೇ ಸ್ವಲ್ಪ ಪ್ರಯತ್ನ ಮಾಡಿ, ನಾವೇ ನಮ್ಮ ಸ್ವಂತ ಪ್ರಯತ್ನದಲ್ಲಿ ಅದು ನಾವು ಪ್ರತಿಯೊಬ್ಬರು ಪ್ರಯತ್ನ ಮಾಡಿ ನಾವು ಕಲ್ತ್ಕೋಬೇಕು, ಅದು 4 ಜನರಿಗೂ ಹಂಚಬೇಕು. ಈಗ ಭಗವದ್ಗೀತೆಗಳ ಜನರಿಗೆ ಭಾಳ ಯೋಚನೆ ಆಗ್ತದೆ. ಅದರದ್ದು 700 ಶ್ಲೋಕ ಇದೆ, ದೊಡ್ಡದು, ಕಷ್ಟ, ನನಗೆ ಸಂಸ್ಕೃತ ಬರಲ್ಲ ಅನ್ನುವ ಯೋಚನೆ ಇದೆ. ಅದಕ್ಕೆ ನಾವೇನು ಮಾಡಿದ್ವಿ, 700 ಶ್ಲೋಕ ಇದ್ದನ್ನು ಅದರಲ್ಲಿ ಒಂದೊಂದು ಅಧ್ಯಾಯದ ಸ್ವಲ್ಪ ಮುಖ್ಯ ಶ್ಲೋಕ ತಗೊಂಡು 126 ಶ್ಲೋಕ ಮಾಡಿದ್ವಿ. ಸ್ವಲ್ಪ ಕಡಿಮೆ ಆಯಿತು. ಈಗ ಆ 126 ಶ್ಲೋಕ ಓದಿದ್ರೆ ಹೆಚ್ಚು ಕಡಿಮೆ ಭಗವದ್ಗೀತೆಯ ಭಾವಾಂಶ, ಸಾರಾಂಶ, ಭಗವದ್ಗೀತೆ ಪ್ರತಿಯೊಂದು ಶ್ಲೋಕದಲ್ಲೂ ಅರ್ಥ ಇದೆ. 120 ಶ್ಲೋಕ ಓದಿದಾಗ, ಮುಖ್ಯವಾದ ಶ್ಲೋಕ ಓದಿದಾಗ ಒಂದು ಭಗವದ್ಗೀತೆಯ ಭಗವದ್ಗೀತೆ ಕೃಷ್ಣ ಏನು ಹೇಳ್ತಾರೆ ಅನ್ನೋದು ಜ್ಞಾನ ಬರ್ತದೆ. ಅದಕ್ಕೋಸ್ಕರ ಸಮ್ಮರಿ 126 ಶ್ಲೋಕ ಮಾಡಿದ್ವಿ. ಸ್ವಲ್ಪ ಸರಳ ಮಾಡಿದ್ವಿ. ಈ ಸರಳ ಮಾಡಿದ ಕೂಡಲೇ ಅದನ್ನು ತುಂಬ ಜನ ಉಪಯೋಗ ಪಡ್ಕೊಳ್ಳಿ ಸರಳ ಮಾಡಿದ್ವಿ. ಸ್ವಲ್ಪ ಸುಲಭ ಅಂತ ಹೇಳ್ಕೊಳ್ಳೆ, 126 ಶ್ಲೋಕ ಒಂದು ಅರ್ಧ ಗಂಟೆಯಲ್ಲಿ ಹೇಳ್ಬೋದು, ಒಂದು ವಿಷ್ಣು ಸಹಸ್ರನಾಮ ಹೇಳೋ ಟೈಮಲ್ಲಿ ಭಗವದ್ಗೀತೆ ಹೇಳ್ಬೋದು, ಕಲಿಬೋದು ಅಂತ ಗೊತ್ತಾದ ಕೂಡಲೇ ಬಹಳ ಜನ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು. ಸೊ ಹಾಗಾಗ್ಬಿಟ್ಟು ಭಗವದ್ಗೀತೆ ಜ್ಞಾನ ಜಾಸ್ತಿ ಜನರಿಗೆ ಮುಟ್ಟಿಸುವಾಯಿತು. 700 ಶ್ಲೋಕ ಇದೆ, ನಮ್ಗೆ ಕಷ್ಟ ಆಯಿತು, ನಾವು ಹೆದರ್ಕೊಂಡು ಆ 700 ಶ್ಲೋಕ ಓದೋಕ್ಕಾಗಲ್ಲ ಅಂತ ತಿಳ್ಕೊಬೇಡಿ. 126 ಶ್ಲೋಕ ಓದಿದ್ರೆ ಹೆಚ್ಚು ಕಡಿಮೆ ಭಗವದ್ಗೀತೆಯ ಸಾರಾಂಶ, ಮುಖ್ಯವಾದ ಅರ್ಥ ನಮ್ಮ ತಲೆ ಹೋಗ್ತದೆ. ಸರಳ ರೀತಿಯಲ್ಲಿ ಭಗವದ್ಗೀತೆ ಕಲಿಯುವ ವಿಧಾನ, ಇದನ್ನು ನಾವು ಅಳವಡಿಸ್ತೀವಿ. ಇದನ್ನು ಹಲವಾರು ಜನ ಕಲಿಯಲು ಶುರು ಮಾಡಿದರು. ಹಲವಾರು ಜನ ಆಚಾರ್ಯರು ಕಲಿಸಲು ಶುರು ಮಾಡಿದರು. ವಿಜಯ್ಜಿ ಮತ್ತು ಹಲವಾರು ಜನ ಮಾರ್ಗದರ್ಶನದಲ್ಲಿ ಈ ಭಗವದ್ಗೀತೆಯ ಸತ್ಸಂಗ ಬೆಳೀತಾ ಇದೆ. ಕಡೆಗೆ ಒಂದು ಕಲ್ತವ್ರು ಏನು ಮಾಡ್ತಾರೆ, ಅವರು 4 ಜನರಿಗೆ ಕಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಯಾಕೆ ಅಂತ ಪ್ರಶ್ನೆ. ಯಾಕೆ ಕಲಿಸ್ಬೇಕು ಭಗವದ್ಗೀತೆ? ಅವ್ರಿಗಿದ್ರು ಹೇಳೋ ವಿಷಯ ಯಾಕೆ
ಭಗವದ್ಗೀತೆ ಯಾಕೆ ಕಲಿಬೇಕು ಮತ್ತು ಯಾಕೆ ಕಲಿಸ್ಬೇಕು? ಕಲಿಬೇಕು ಯಾಕಂತ ಹೇಳಿಲ್ಲ ಅವಳು. ಏನಂದರೆ ಡಿಸಿಪ್ಲಿನ್ ಬರ್ತದೆ, ಮನಸ್ಸಿಗೆ ಶಾಂತಿ ಬರ್ತದೆ, ಕರೆಕ್ಟ್. ಕಲಿಬೇಕು ಮತ್ತು ಕಲಿಸ್ಬೇಕು ಯಾಕೆ? ಇದು ಯಾಕೆ? ಎಲ್ರಿಗೂ ಅನುಭವ ಯಾಕಾಗಬೇಕು? ಎಲ್ಲರೂ ಧರ್ಮದ ಮಾರ್ಗದಲ್ಲಿ ಹೋಗಬೇಕು. ಕಲಿತಾಗ ನಮ್ಮ ಜೀವನ ಒಳ್ಳೆಯದಾಗುತ್ತೆ. ಆಯಿತಾ? ನಮಗೇನು ಒಳ್ಳೆಯದಾಗುತ್ತೆ ಅದನ್ನು ನಾವು ಜೊತೆ ಕೊಡಬೇಕು. ಆ ಕೊಡೋದ್ರಲ್ಲಿ ಒಂದು ಮುಖ್ಯವಾದ ಉದ್ದೇಶ ಇದೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 18ನೇ ಅಧ್ಯಾಯ 69ನೇ ಶ್ಲೋಕದಲ್ಲಿ ಹೇಳ್ತಾರೆ, ಕೃಷ್ಣ ಪರಮಾತ್ಮನಿಗೆ ಪ್ರಿಯರಾದವರು ಯಾರು ಅಂತ. ಯಾರು? ಕಡೆ ರಾಧೆ ಅಂತ ಹೇಳ್ತಾರೆ, ಈ ಕಡೆ ರುಕ್ಮಿಣಿ ಅಂತ ಹೇಳ್ತಾರೆ, ಅರ್ಜುನ ಅಂತ ಹೇಳ್ತಾರೆ. ಹಾಂ, ಶ್ರೀಕೃಷ್ಣ ಹೇಳ್ತಾನೆ ಅವೆಲ್ಲ ಅಲ್ಲಪ್ಪ, ಅವೆಲ್ಲ ನಿಮ್ಮ ಕಥೆಗಳು ಅಷ್ಟೇ. ನಮ್ಮ ನಿಜವಾದ ಪ್ರಿಯ ಯಾರು ಗೊತ್ತಾ? ಯಾರು ಭಗವದ್ಗೀತೆನ ಓದ್ತಾರೆ, ಅದನ್ನು 4 ಜನ ಹೇಳ್ತಾರೆ, ಅವರೇ ಪ್ರಿಯರು. ಸೊ ಈಗ ನಿಮ್ಗೆ ರಾಧೆಗಿಂತ ಜಾಸ್ತಿ ಕೃಷ್ಣನಿಗೆ ಪ್ರಿಯ ಆಗಬೇಕಾ? ಭಗವದ್ಗೀತೆ ಓದಬೇಕು, ಭಗವದ್ಗೀತೆ ಹೇಳ್ಕೊಡ್ಬೇಕು. ರುಕ್ಮಿಣಿಗಿಂತ ಜಾಸ್ತಿ ಪ್ರಿಯ ಆಗಬೇಕಾ? ಭಗವದ್ಗೀತೆ ಓದಬೇಕು, ಹೇಳ್ಕೊಡ್ಬೇಕು. ಅರ್ಜುನಿಗಿಂತ ಜಾಸ್ತಿ ಪ್ರೀತಿ ಆಗಬೇಕಾ? ಅರ್ಜುನ್ ನೋಡಿ ಬರೀ ಭಗವದ್ಗೀತೆ ಕೇಳಿದೆ ಮಾತ್ರ, ಹೇಳಲೇ ಇಲ್ಲ, ಅದನ್ನು ಕೇಳ್ಕೊಂಡ ಮಾತ್ರ. ಸೊ ಆಗ್ಬಿಟ್ಟು ಕೇಳಿ ನಾವು ತಿಳ್ಕೊಂಡು 4 ಜನರಿಗೆ ಹೇಳಿದಾಗ ನಾವು ಕೃಷ್ಣನಿಗೆ ಯಾರಿಗಿಂತ ಜಾಸ್ತಿ ಪ್ರೀತಿ ಆಗ್ತದೆ? ರಾಧೆಗಿಂತ ಜಾಸ್ತಿ ಪ್ರೀತಿ ಆಗ್ತದೆ, ಅರ್ಜುನಿಗಿಂತ ಜಾಸ್ತಿ ಪ್ರಿಯ ಆಗ್ತದೆ, ರುಕ್ಮಿಣಿಗೆ ಜಾಸ್ತಿ ಪ್ರಿಯ ಆಗ್ತದೆ ಅಲ್ವಾ? ಸೊ ಅದಕ್ಕೋಸ್ಕರ ಭಗವದ್ಗೀತೆ ನಾವು ಕೇಳಬೇಕು, 4 ಜನರಿಗೆ ಹೇಳಬೇಕು. ಅದು ಉದ್ದೇಶದಿಂದ ನಮ್ಮ ಗೀತಾ ಜ್ಯೋತಿ ಸತ್ಸಂಗ ನಡೀತಾ ಇದೆ. ಅದನ್ನು ಮಾಡೋದ್ರಿಂದ ಒಂದು ಭಗವದ್ಗೀತೆ ಪ್ರಿಯ ಆಗ್ತದೆ ಮತ್ತು ತುಂಬ ಪುಣ್ಯ ಬರ್ತದೆ. ವಿಜಯಜಿ ಮನೆಯಲ್ಲಿ ರಾಶಿ ರಾಶಿ ಪುಣ್ಯ ಬಿದ್ದುಬಿಟ್ಟಿದೆ. ಸೊ ಹೋದಾಗೆಲ್ಲ ಸ್ವಲ್ಪ ತಗೊಂಬನ್ನಿ. ಈಗ ರೇಖಾ ಮನೆಯಲ್ಲೂ ಶುರು ಆಗ್ಬಿಟ್ಟೆ, ಆಯಿತಾ? ಅವ್ರ ಮನೆಯದ್ದು ತುಂಬ ಪುಣ್ಯ ಬಿದ್ದುಬಿಟ್ಟಿದೆ. ನಾವು 1 ಕೋಟಿ ಲಲಿತಾ ಸಹಸ್ರನಾಮ ಜಪ ಮಾಡಿದ್ವಿ. ಅದನ್ನು ಆ ಜಪ 1 ಕೋಟಿ ಮಾಡಿದಾಗ ಇಲ್ಲೇ ಯತ್ನ ಮಾಡಿದ್ವಿ ಈ ಮನೆಯಲ್ಲೇ. ಎಲ್ಲ ತುಂಬ ಪುಣ್ಯ ಬಿದ್ದುಬಿಟ್ಟಿದೆ, ಎಲ್ಲ ಹೋಗೋವ ಎಲ್ಲ ಹಚ್ಕೊಂಡ್ಬಿಡ್ತದೆ ಮೈಗೆಲ್ಲ. ಸೊ ಒಂದು ಒಳ್ಳೆಯದಾಗುತ್ತೆ, ನಮ್ಗೆ ಒಳ್ಳೆಯದಾಗುತ್ತೆ. 2ನೇದು ನಮ್ಮ ಮನೆಯವ್ರಿಗೆ ಒಳ್ಳೆಯದಾಗುತ್ತೆ, ಇನ್ನು ಉಳಿದವರಿಗೆಲ್ಲರೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆ ನಾವು ಕೇಳಬೇಕು, ಹೇಳಬೇಕು. ಇದು ಮುಖ್ಯ ಉದ್ದೇಶ. ಭಗವದ್ಗೀತೆ ಯಾಕೆ ಕೇಳಬೇಕು? ಯಾಕೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಪ್ರಶ್ನೆ, ರೈಟ್? ಏನು ಒಳ್ಳೆಯದಾಗುತ್ತೆ ಅಂತ ಪ್ರಶ್ನೆ. ಭಗವದ್ಗೀತೆ ಯಾರಿಗೆ ಹೇಳಿದ್ರು ಕೃಷ್ಣ? ಅರ್ಜುನಿಗೆ. ಯಾವಾಗ? ಅರ್ಜುನ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ, ಅವನಿಗೆ ಧೈರ್ಯನೇ ಇಲ್ಲ, ಹೆದರಿಕೆ. ಅದಕ್ಕಿಂತ ಅಯ್ಯೋ ನಾನು ಏನು ಮಾಡಬೇಕು, ಕನ್ಫ್ಯೂಷನ್. ಆಯಿತಾ? ಆ ಕನ್ಫ್ಯೂಷನಲ್ಲಿ ಅರ್ಜುನ ಎಂಥ ಪವರ್ಫುಲ್ ವಾರಿಯರ್ ಅಂದರೆ, ಯುದ್ಧ ಮಾಡಿದ್ರೆ ಅವನು ಸೋಲ್ಸೋರೇ ಇಲ್ಲ ಯುದ್ಧ ಭೂಮಿಯಲ್ಲಿ. ಅವನು ಹೋಗ್ಬಿಟ್ರೆ ಅವನಿಗೆ ಸೋಲ್ಸೋರಿಲ್ಲ. ಅಂದರೆ ಈಗಿನ ಕಾಲದಲ್ಲಿ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್. ಆ ವರ್ಲ್ಡ್ ಚಾಂಪಿಯನಿಗೆ ಅವನಿಗೆ ಯುದ್ಧ ಮಾಡಲಿಕ್ಕೆ ಇದಕ್ಕೆ ಹೋಗ್ಬಿಟ್ರೆ ಎಲ್ಲ ಏನು ಮಾಡಬೇಕಂತ ಗೊತ್ತಾಗ್ತದೆ. ನಮಗೂ ಸ್ವಲ್ಪ ಹಾಗಾಗತ್ತೆ ಜೀವನದಲ್ಲಿ. ಎಕ್ಸಾಮ್ ಹಾಲ್ ಹೋದರೆ ಏನು ಮಾಡೋಕ್ಕಂತ ಗೊತ್ತಾಗಲ್ಲ, ಅಥವಾ ಟೀಚರ್ ಪ್ರಶ್ನೆ ಕೇಳಿದ್ರೆ ಏನು ಮಾಡೋಕ್ಕಂತ ಗೊತ್ತಾಗಲ್ಲ, ಅಥವಾ ಮನೆಯಲ್ಲಿ ಗಂಡ ಕೇಳಿದ್ರೆ ಏನು ಮಾಡೋಕ್ಕಂತ ಗೊತ್ತಿಲ್ಲ, ಅಥವಾ ಗಂಡನಿಗೆ ಗೊತ್ತಾಗಲ್ಲ ಏನು ಮಾಡಿದ್ರೆ ಅಂತ. ಆಫೀಸಲ್ಲಿ ಏನು ವ್ಯಾಪಾರ ಮಾಡೋದು ಗೊತ್ತಿಲ್ಲ, ಅಲ್ಲ ಜೀವನದಲ್ಲಿ ಏನು ಮಾಡೋದಂತ ಗೊತ್ತಿಲ್ಲ ಅಂತ ಕನ್ಫ್ಯೂಷನ್ ನಮಗೂ ಬರ್ತದೆ ಜೀವನದಲ್ಲಿ. ಸ್ವಲ್ಪ ಬರ್ತದೆ, ಪೂರ್ತಿ ಜಾಸ್ತಿ ಬರುತ್ತಾ? ಬರುತ್ತೆ. ಆಯಿತಾ? ಭಗವದ್ಗೀತೆ ಓದಲಿಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಕನ್ಫ್ಯೂಷನ್ ಹೋಗ್ಬಿಡ್ತದೆ, ಕ್ಲಿಯರ್ ಆಗಿಬಿಡ್ತದೆ. ಅರ್ಜುನಿಗೆ ಆದಾಗೆ. ಆಯಿತಾ? ಅರ್ಜುನ ವರ್ಲ್ಡ್ ಚಾಂಪಿಯನ್. ನಾವೆಲ್ಲ ಸಣ್ಣ ಪುಟ್ಟ ಚಾಂಪಿಯನ್, ಮನೆಯಲ್ಲಿ ಮಾತ್ರ. ಅರ್ಜುನಿಗೆ ವರ್ಲ್ಡ್ ಚಾಂಪಿಯನ್ಗೆ ಹಾಗಾಗ್ಬಿಟ್ರೆ ನಮಗೂ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಸಿಚುವೇಶನ್. ಕನ್ಫ್ಯೂಷನ್ ಹೋಗುತ್ತೆ ಜೀವನದಲ್ಲಿ. ಕನ್ಫ್ಯೂಷನ್ ಹೋಗ್ಮೇಲೆ ಏನಾಗುತ್ತೆ? ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಟೆನ್ಷನ್ ಇಲ್ಲ. ಆಯಿತಾ? ಅಪ್ಪ ಅಮ್ಮ ಬೈದರೆ ಟೆನ್ಷನ್ ಇಲ್ಲ. ಆಯಿತಾ? ಜೀವನದಲ್ಲ ಒಳ್ಳೆಯದು. ವ್ಯಾಪಾರ ಏನಾದ್ರು ಆದರೆ, ನಷ್ಟ ಆದರೆ, ಲಾಭ ನಷ್ಟ ಆದರೆ ಆರಾಮಾಗಿ ಅದನ್ನು ನಿಭಾಯಿಸೋ ಪರಿಸ್ಥಿತಿ ಬರ್ತದೆ. ಸುಮ್ಮನೆ ಅಲ್ಲ, ಅಲ್ಲಿ ಏನಾಗುತ್ತೆ, ನಾವು ಮಾಡಿದಾಗ ಅದನ್ನು ನಮ್ಮ ಜೀವನದಲ್ಲಿ ಜಯ ಅನ್ನೋದು ಬರ್ತದೆ. ಜಯ ಮತ್ತು ವಿಜಯ 2 ಬರ್ತದೆ ನಮಗೆ.
ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಪಾರ್ಥೋ ಧನುರ್ಧರ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ತತ್ರ ಶ್ರೀ ವಿಜಯೋರ್ಭೂತೆ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ. ಯತ್ರ ಯೋಗೇಶ್ವರ ಕೃಷ್ಣ, ಎಲ್ಲಿ ಕೃಷ್ಣ ಇದ್ದಾನೆ, ಎಂಥ ಕೃಷ್ಣ ಅವನು? ಯೋಗೇಶ್ವರ, ಯೋಗವನ್ನು ಹೇಳ್ಕೊಡೋನು. ಏನು ಯೋಗ ಹೇಳ್ಕೊಡೋದ್ರೆ? ಯೋಗ ಹೇಳ್ಕೊಡೋದು ಏನು? ಯೋಗ ಅಂದರೆ ನಾನು ಭಗವಂತನಲ್ಲಿ ಒಂದಾಗುವುದು ಹೇಗೆ, ಭಗವಂತ ನನ್ನಲ್ಲಿ ಒಳಗಿದ್ದಾನೆ ಹೇಗೆ ಅಂತ ಗೊತ್ತಾಗೋದು ಹೇಗೆ, ಅದಕ್ಕೆ ಯೋಗ ಅಂತ ಹೇಳಿ. ಆಯಿತಾ? ಸೊ ನಮಗೆಲ್ಲ ಭಗವಂತ ನನ್ನ ಒಟ್ಟಿಗೆ ಸೈಡಲ್ಲಿದ್ದರೆ ಸ್ವಲ್ಪ ಧೈರ್ಯ. ನಮ್ಮ ಪಕ್ಕದ ನಮ್ಮ ಎಲ್ಲರೂ ಹೋಗ್ತಾ ಇದ್ದರೆ ನಮ್ಮ ಅಪ್ಪ ಅಮ್ಮ ಎದುರುಗಿದ್ರೆ ಧೈರ್ಯ ಜಾಸ್ತಿ. ಅಪ್ಪ ಅಮ್ಮ ಇದ್ದಾರೆ ಅಲ್ವಾ? ಈಗ ಭಗವಂತನೇ ಇದ್ದರೆ ಸೈಡಲ್ಲಿ, ಭಗವಂತನ ಒಳಗೆ ಕೂತ್ಕೊಂಡ್ರೆ ಸ್ಟ್ರೆಂತ್ ಬಂದ್ಬಿಡ್ತದೆ. ಆಯಿತಾ? ಭಗವಂತ ನಮ್ಮೊಳಗಿದ್ದಾನೆ ಹೇಗೆ ಅಂತ ಕಾಣೋದು ಯೋಗೇಶ್ವರ. ಗೊತ್ತಾಗಲ್ವಾ? ಎಲ್ಲರೂ ಹೆದರಿಕೆ ಆಗುತ್ತೆ. ಅಪ್ಪ ಅಮ್ಮ ಇದ್ದರೆ, ಹೆಂಡತಿಗೆ ಅಲ್ಲ ಗಂಡನಿಗೆ ಹೆಂಡತಿ ಇದ್ದರೆ ಬಲ, ಇಲ್ಲದ್ರೆ ಹೆದರಿಕೆ. ಅದು ಹೆಂಡತಿ ಗಂಡ ಇದ್ರೆ ಹೆದರಿಕೆ, ಭಯ. ಸೊ ಹಾಗೆ ನಮ್ಮ ಭಯಕ್ಕೆ ನಾವು ಯಾರಾದ್ರೂ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ತೇವೆ. ಪಾಪ ಅವ್ರಿಗೂ ಭಯ ಇರ್ತದೆ, ಅವ್ರಿಗೆ ಗೊತ್ತಿಲ್ಲ ನಮಗೆ. ಅವ್ರಿಗೆ ನಮ್ಗೆ ಜಾಸ್ತಿ ಭಯ ಇರ್ತದೆ. ಅದು ನಾವು ಭಯ ಇಟ್ಬಿಟ್ಟು ಯಾರಿಗೆ ಗಟ್ಟಿಗೆ ಇಟ್ಕೊಂಡ್ಬಿಡ್ತೇವೆ ಅಲ್ವಾ? ಅವ್ರಿಗೂ ಇರ್ತದೆ ಹೆದರಿಕೆ. ಆಯಿತಾ? ಅದು ಹೆದರಿಕೆ ಇಲ್ದಿರೋ ಯಾರು? ಅದೇ ಭಗವಂತ. ಆಯಿತಾ? ಆ ಭಗವಂತನ ಎಲ್ಲಿರ್ಬೇಕು? ಮನೆಗೆ ಪಕ್ಕದಲ್ಲಿ ಸಾಕಾಗಲ್ಲ, ನಮ್ಮ ಒಳಗೆ ಇರಬೇಕು, ಎಲ್ಲಿ ಹೋಗಬಾರ್ದು. ಅದನ್ನು ಗೊತ್ತಾಗಿ ಯೋಗೇಶ್ವರ ಅಂತ ಹೇಳೋದು. ಯತ್ರ ಯೋಗೇಶ್ವರ ಕೃಷ್ಣ ತತ್ ಯತ್ರ ಪಾರ್ಥೋ ಧನುರ್ಧರ. ಅಂದರೆ ಅಲ್ಲಿ ಎಲ್ಲಿ ಕೃಷ್ಣ ಇದ್ದಾನೆ, ಅಲ್ಲಿ ಎಲ್ಲಿ ಅರ್ಜುನ ಇದ್ದಾನೆ ಅಂತ. ಎಂಥ ಅರ್ಜುನ? ಬಿಲ್ ಬಾಣ ಇಟ್ಕೊಂಡು ರೆಡಿಯಾಗಿದ್ದಾನೆ, ಧನುರ್ಧರ. ಯಾಕೆ? ಫೈಟ್ ಮಾಡಲಿಕ್ಕೆ. ಸೊ ಅರ್ಜುನ ಜಾಗದಲ್ಲಿ ನಾವು ಇಟ್ಕೋಬೇಕು. ಅರ್ಜುನ ಯುದ್ಧಕ್ಕೆ ಹೋಗಿದ್ದಾನೆ, ಆದರೆ ನಮಗೆ ಬಿಲ್ಲು ಬಾಣ ಬೇಕಾಗಿಲ್ಲ, ಈಗಿನ ಕಾಲ ಗನ್ನು ಬೇಕಾಗಿಲ್ಲ. ಜೀವನದಲ್ಲಿ ಪೆನ್ನು ಸಾಕು, ಎಕ್ಸಾಮ್ ಬರೀ. ಗನ್ಗಿನ್ನು ಬೇಡ, ಪೆನ್ ಬೇಕಲ್ಲ. ಹೆದರಿಕೆ ಹೋಗ್ಬಿಡೋದು. ಆಯಿತಾ? ಕೆಲಸ ಮಾಡಲಿಕ್ಕೆ ನಮ್ಮ ಜೀವನದಲ್ಲಿ ಒಂದು ಏನು ಮಾಡಬೇಕಂತ ಒಂದು ಗುರಿ ಇರಬೇಕು. ಆ ಗುರಿಗೆ ಧನಸ್ಸು ಅಂತ ಹೇಳಿ ನಾವು ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು, ಅದನ್ನು ಅರ್ಜುನ ರೂಪದಲ್ಲಿ ನಾವು ಕಾಣಬೇಕು. ನಾವು ಅರ್ಜುನ ಆಗಬೇಕು. ನಾವು ಅರ್ಜುನ ಆಗೋದು ಹೇಗೆ? ಅರ್ಜುನ ಕೃಷ್ಣ ಹೇಳಿದನ್ನು ಚೆನ್ನಾಗಿ ಕೇಳಿಕೊಂಡು ಧೈರ್ಯ ಬರ್ತಾನೆ. ಸೊ ಹಾಗೆ ಕೃಷ್ಣ ಏನು ಹೇಳಿದಾನೆ ಅದನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಮಲ್ಲಿ ಧೈರ್ಯ ಬರಬೇಕು. ಆವಾಗ ಏನಾಗುತ್ತೆ? ತತ್ರ ಶ್ರೀ ವಿಜಯೋರ್ಭೂತಿ. ಅಲ್ಲಿ ಯಾವಾಗಲೂ ವಿಜಯ ಇದೆ. ಏನದು ವಿಜಯ? ಶ್ರೀ ವಿಜಯೋರ್ಭೂತಿ. ಏನದು ಅರ್ಥ? ಶ್ರೀ ಅಂದರೆ ಸಂಪತ್ತು. ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಎಕ್ಸಾಮಲ್ಲಿ. ಆಯಿತಾ? ಕಡೆಗೆ ನಾವು ಉದ್ಯೋಗ ಮಾಡಿದಾಗ ಒಳ್ಳೆ ಸಂಪಾದನೆ ಆಗಬೇಕು. ಅದಕ್ಕೆ ಶ್ರೀ ಅಂತ ಹೇಳೋದು, ಸಂಪತ್ತು ಅಂತ ಹೇಳೋದು. ಯಾಕಂದರೆ ಶ್ರೀ ಬರ್ತದೆ, ಕೃಷ್ಣ ಬಂದರೆ ಶ್ರೀ ಬರ್ತಾರೆ. ಯಾಕೆ? ಕೃಷ್ಣನ ಹಿಂದೆ ಶ್ರೀ ಶ್ರೀ ಅಂದರೆ ಲಕ್ಷ್ಮಿ. ಕೃಷ್ಣ ಅಂದರೆ ಯಾರು? ನಾರಾಯಣ. ನಾರಾಯಣ ಉಂಟು ಲಕ್ಷ್ಮಿ ಬಂದುಬಿಡ್ತಾಳೆ. ಬರೀ ಲಕ್ಷ್ಮೀ ಕರೆದು ನಾರಾಯಣ ಬರಲ್ಲ. ಅದು ನನಗೆ ಅದನ್ನ ಕಥೆ ಹೇಳ್ತೇನೆ. ಒಂದ್ಸಲ ಲಕ್ಷ್ಮಿಗೂ ನಾರಾಯಣಗೂ ಫೈಟ್ ಆಯಿತು, ಡಿಶುಮ್. ಅದು ಹೇಗಾಯಿತು? ನಿಮ್ಮ ಮನೆ ನೋಡಿಲ್ಲ ಅಪ್ಪ ಅಮ್ಮ. ಸೊ ಏನು ಇದು? ಲಕ್ಷ್ಮಿ ಹೇಳ್ತಾಳೆ ನಾನೇ ಗ್ರೇಟು ಅಂತ. ಯಾಕಂದ್ರೆ ಜಾಸ್ತಿ ಜನ ನಮ್ಮನ್ನು ನೋಡ್ಕೊಳ್ತಾರೆ ಅಂತ. ಅಂದರೆ ಜಾಸ್ತಿ ಜನ ನಮ್ಮಲ್ಲಿ ಯಾರು ನಾನೇ ಪಾಪ್ಯುಲರು ಅಂತ ಪ್ರಪಂಚದಲ್ಲಿ. ಲಕ್ಷ್ಮೀ ದೇವಸ್ಥಾನ ಯಾವಾಗಲೂ ಜಗ ಆಗ್ತದೆ, ನೋಡಿದ್ರಾ? ನಾರಾಯಣ ದೇವಸ್ಥಾನ ಎಷ್ಟಿದೆಯಪ್ಪ? ನಾರಾಯಣ ದೇವಸ್ಥಾನ ಇಲ್ಲಿದೆ. ಲಕ್ಷ್ಮೀ ದೇವಸ್ಥಾನ ನೋಡಿ ಎಷ್ಟು ಬೇಕಾದ್ರೆ ಎಲ್ಲ ಕಡೆ ಲಕ್ಷ್ಮೀ ದೇವಸ್ಥಾನ ಜಗ ಲಕ್ಷ್ಮಿ ಹೇಳ್ತಾಳೆ ನನ್ನ ಟೆಂಪಲ್ ಎಷ್ಟಿದೆ ಗೊತ್ತಾ, ನನ್ನ ಭಕ್ತಾದಿಗಳು ಎಷ್ಟು ಜನ ಇದ್ದಾರೆ ಗೊತ್ತಾ, ನಿಮ್ಮನ್ನು ಕೇಳೋರು ಯಾರೂ ಇಲ್ಲ ಅಂತ. ನಾರಾಯಣ ಹೇಳ್ತಾನೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲಪ್ಪ, ಜನ ಎಲ್ಲ ಸೀಕ್ರೆಟ್ಲಿ ನನ್ನ ಕೇಳ್ತಾರೆ ಅಂತ.
ಅವಾಗ ಟೆಸ್ಟೇ ಮಾಡ್ಬೋಣ ಅಂತೇಳಿ ಟೆಸ್ಟ್ ಮಾಡೋದು ಅಂತ ಹೇಳಿ. ಸೊ ಅದಕ್ಕೇನು ಮಾಡಿದ್ರೆ ಲಕ್ಷ್ಮಿ ನೋಡೋಣ ಅಲ್ಲಿ ಒಬ್ಬ ರಾಜ ಇದ್ದಾನೆ ಅವನು ಟೆಸ್ಟ್ ಮಾಡೋಣ ಅಂತೇಳಿ ಆ ರಾಜನ ಮನೆಗೆ ಲಕ್ಷ್ಮಿ ಬರ್ತಾಳೆ. ಹೇಗೆ ಬರ್ತಾಳೆ ಲಕ್ಷ್ಮಿ ಬರುವಾಗ ಚಕ 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 ಗೋಲ್ಡ್. ಅವ್ರ ರಥ ಹೇಗಿದೆ ಎಲ್ಲ ಗೋಲ್ಡ್ ಜಗ ಆ ಕುದುರೆಗಳಿಗೆಲ್ಲ ಚಕ 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 ಚಕ. ಅದನ್ನು ರಾಜ ನೋಡ್ತಾನೆ ಕೂತ್ಕೊಂಡು ಓಡೋಗ್ತಾನೆ. ಓಡೋಗ್ಬಿಟ್ಟು ಅಮ್ಮ ಒಳಗೆ ಬಾ ಅಂತ ಹೇಳ್ತಾನೆ, ಕರೀತಾನೆ ಅವಳನ್ನ. ಏನು ನೀವು ಯಾರ್ದು ಗೊತ್ತಿಲ್ಲ, ನಿಮಗೆ ಕಾಫಿ ಬೇಕೋ ಟೀ ಬೇಕೋ ಬಾದಾಮಿ ಮಿಲ್ಕ್ ಬೇಕೋ ಏನು ಬೇಕೋ ಆಯಿತಾ, ಸರಿ ಯಾರೋ ಬಾದಾಮಿ ಮಿಲ್ಕ್ ತನ್ರಿ ಅಂತ ತರ್ತಾರೆ. ಬಾದಾಮಿ ಮಿಲ್ಕ್ ತರ್ತಾರೆ. ಲಕ್ಷ್ಮಿ ಆ ಸ್ಟೀಲ್ ಲೋಟ ಅದು ಮುಟ್ಟಿದ ಕಡೆ ಗೋಲ್ಡ್ ಆಗೋದು. ರಾಜ ಲಕ್ಷ್ಮಿ ಕೂತ್ಕೊಂಡ ಕುರ್ಚಿ ಅದು ಕುರ್ಚಿ ಗೋಲ್ಡ್ ಆಗ್ಬಿಡ್ತದೆ. ರಾಜ ಅಯ್ಯೋ ಅಯ್ಯೋ ಅವ್ನು ಹೇಳ್ಬಿಡ್ತಾನೆ, ಅವ್ಳು ಕಾಲಿಗೆ ಇದ್ದು ಬಿಡ್ತಾನೆ, ಅಮ್ಮ ನೀನು ಇಲ್ಲೇ ಇದ್ದು ಬಿಡು ಅಂತ. ಆಯ್ತಾ, ಅಲ್ಲಿ ಒಂದು ಕತೆ ಆಗಿದೆ. ಲಕ್ಷ್ಮೀ ಬರೋ ಮುಂಚೆ ನಾರಾಯಣ ಬಂದಿದ್ದ. ಅವನು ಹೇಗೆ ಬಂದಿದ್ದ? ಅವನು ನಾರಾಯಣ ಬಂದದ್ದು ಒಂದೊಳ್ಳೆ ಬಡ ಬ್ರಾಹ್ಮಣ ದೇಶದಿಂದ ಬಂದಾನೆ. ಬಂದು ರಾಜನಿಗೆ ವೇದ ಮಂತ್ರ ಹೇಳ್ದ. ರಾಜನಿಗೆ ಭಾಳ ಖುಷಿ ಆಯಿತು. ವೇದ ಮಂತ್ರ ಹೇಳ್ತಾರೆ ಭಾಳ ಜನ. ಹಾಂ ನೀವು ಇಲ್ಲೇ ಇರಪ್ಪ, ನಮ್ಮ ಪಕ್ಕದಲ್ಲಿ ಅರಮನೆ ಇದೆ, ಅಲ್ಲಿ ನೀವೇ ಇದ್ದುಬಿಡಿ ಅಂತ ಹೇಳ್ತಾರೆ ಅವರಿಗೆ, ನಾರಾಯಣನಿಗೆ. ಆಯಿತಾ, ಅವನು ದಿನ ಊಟಕ್ಕೆಲ್ಲ ಕೊಡ್ತಾರೆ. ಈಗ ಲಕ್ಷ್ಮಿ ಬಂದುಬಿಟ್ಟಿದ್ದಾರೆ. ಲಕ್ಷ್ಮಿ ಅಂತ ಗೊತ್ತಿಲ್ಲ ಅವನಿಗೆ, ಬಾಬಾ ಒಳ್ಳೆ ಜಗ್ ಏನು ಮುಟ್ಟಿದ್ರು ಬಂಗಾರ ಆಗ್ತದೆ. ಅವಳಿಗೆ ಇರ್ಲಿಕ್ಕೆ ಜಾಗ ಎಲ್ಲಿ? ಹೇಳೋ ಬ್ರಾಹ್ಮಣ ನಾನು ಓಡಿಸ್ಬಿಡಿ, ಆಮೇಲೆ ಕಳಿಸು. ಲಕ್ಷ್ಮಿ ನಾರಾಯಣನ ಓಡಿಸ್ಬಿಟ್ಟು ಲಕ್ಷ್ಮೀ ಕೂರ್ತಾಳೆ. ಅದಕ್ಕೆ ನೋಡಿ ಎಷ್ಟು ಟೆಂಪಲ್ ಇದಾವೆ, ಎಲ್ಲ ಹೆಚ್ಚು ಟೆಂಪಲ್ ಲಕ್ಷ್ಮೀ ಟೆಂಪಲ್. ಆಯ್ತಾ, ಜನರಿಗೇನು ಶ್ರೀ ಬೇಕು, ಐಶ್ವರ್ಯ ಬೇಕು. ಆ ಐಶ್ವರ್ಯ ಶ್ರೀ ಹತ್ರ ಬರ್ತದೆ ಯಾವಾಗ? ಭಗವದ್ಗೀತೆ ಕೇಳಿದಾಗ. ಕಡೆಗೆ ವಿಜಯ ಬರ್ತದೆ. ವಿಜಯ ಅಂದ್ರೇನು? ವಿಜಯ ಅಂದರೆ ಜಯ ಅಂದರೆ ಸಕ್ಸಸ್. ವಿಜಯ ಅಂದರೆ ಒಳಗೆ ಜಯ ಆಗೋದು. ಹಾಗೆ ಮನಸ್ಸು ಶಾಂತ, ಕಾನ್ಫಿಡೆನ್ಸ್ ಬರ್ತದೆ, ಕ್ಲಾರಿಟಿ ಬರ್ತದೆ, ಶಾಂತಿ ಬರ್ತದೆ, ಡಿಸ್ಟರ್ಬೆನ್ಸ್ ಇಲ್ಲ. ಆಗುತ್ತಾ ಅದೆಲ್ಲ? ಅದು ಮನಸ್ಸೆಲ್ಲ ಕಿಚಿ ಕಿಚಿ ಆಗ್ತಾ ಇರ್ತಲ್ಲ, ಕಿಚಿ ಕಿಚಿ ಇರ್ತದೆ ಒಳಗಡೆ. ಸಿಟ್ಟು ಬರ್ತದ, ಗೊರ್ಗೊರ್ಗೊರ್ಗ ಆಗುತ್ತಾ? ಪೀಸ್ ಇದೆಯಾ, ಶಾಂತಿ ಇದೆಯಾ? ಅದು ಬರ್ತದೆ ಯಾವಾಗ? ಶ್ರೀಕೃಷ್ಣ ಅವನು ನಾರಾಯಣ ನಮ್ಮೊಳಗೆ ಬರಬೇಕು, ಲಕ್ಷ್ಮಿ ಹೊರಗೆ ಬರಬೇಕು. ಆಯಿತಾ, ಲಕ್ಷ್ಮಿ ಒಳಗೆ ಕೂತ್ಕೊಂಡು ನಾರಾಯಣ ಹೊರಗಾದ್ರೆ ಕಷ್ಟ. ನಾರಾಯಣ ಒಳಗೆ ಬರಬೇಕು, ಲಕ್ಷ್ಮಿ ಹೊರಗಿರ್ಬೇಕು, ಮನೇಲಿ ಇರಬೇಕು. ಆಯಿತಾ, ಹೊರಗೆ ಹೋಗ್ಬಾರ್ದು, ಮನೇಲಿ ಇರಬೇಕು. ಹೊರಗೆ ಹೋಗ್ಬಾರ್ದು, ನಮ್ಗೆ ಕೇಳಾಯ್ತಾನೆ. ಅದಕ್ಕೆ ಶ್ರೀ ಅಂತ ಹೇಳೋದು ಲಕ್ಷ್ಮಿ. ವಿಜಯ ಅಂತ ಒಳಗಿರಬೇಕು. ವಿಜಯ ಯಾರು ಇರಬೇಕು? ಮನೆಯಲ್ಲಿ ಕೃಷ್ಣ ಪರಮಾತ್ಮ ಇರಬೇಕು ಒಳಗೆ. ಆಯಿತಾ, ಲಕ್ಷ್ಮಿ ಮನೇಲಿ ಇರಬೇಕು. ಅದು ಎರಡು 2 in 1 ಪ್ಯಾಕೇಜ್. ಯಾವುದದು? ಭಗವದ್ಗೀತೆಯನ್ನು ಓದಿದಾಗ. ಓದಿ ಮಾತ್ರ ಅಲ್ಲ, ಹೇಳ್ಕೊಳ್ಬೇಕು. ಅದಕ್ಕೆ ಭಗವದ್ಗೀತೆ ಮಾಡಬೇಕು. ಧ್ರುವ ನೀತಿ ಮಧ್ಯಮ, ಇದು ಗ್ಯಾರಂಟಿ ಅಪ್ಪ, ಏನೋ ಖಂಡಿತ ಹೀಗಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಭಗವದ್ಗೀತೆ ಏನಿದೆ? ಒಂದು ನಮ್ಮ ಜೀವನದಲ್ಲಿ ಶಾಂತಿ ಬರಬೇಕು ಒಳಗೆ, ನಮ್ಮ ಜೀವನದಲ್ಲಿ ಸಕ್ಸಸ್ ಬರಬೇಕು, ಎರಡು ಬರಬೇಕು. ಅದನ್ನು ಫಾರ್ಮುಲಾ ಇದೆ, ಅಲ್ಲಿ ಸೀಕ್ರೆಟ್ ಫಾರ್ಮುಲಾ. ಆ ಫಾರ್ಮುಲಾ ಹುಡುಕ್ಬೇಕು ಕರೆಕ್ಟಾಗಿ. ಹುಡುಕಿದ್ರೆ ಅಲ್ಲ, ಆ ಫಾರ್ಮುಲಾ ಇದೆ, ಸೀಕ್ರೆಟ್ ಫಾರ್ಮುಲಾ ಇದಾವೆ ಅಲ್ಲಿ. ಇವೆಲ್ಲ ಸೀಕ್ರೆಟ್ಸ್ ಹುಡ್ತಿರಲ್ಲ, ಪಜಲ್ ಹುಡ್ತಿರಲ್ಲ. ಭಗವದ್ಗೀತೆಯಲ್ಲಿ ಎಷ್ಟು ಸೀಕ್ರೆಟ್ ಫಾರ್ಮುಲಾ ಇದೆ ಗೊತ್ತಾ? ನೋಡಿದ್ರಾ? ಪೀಸ್ಫುಲ್ ಆಗಿರೋದು ಹೇಗೆ, ಸಕ್ಸಸ್ಫುಲ್ ಆಗೋದು ಹೇಗೆ, ಸರ್ವಿಸ್ ಮಾಡೋದು ಹೇಗೆ, ಒಳ್ಳೇದು ಮಾಡೋದು, ಜನರಿಗೆ ಒಳ್ಳೆ ಸೇವಾ ಭಾವನೆ ಜೀವನ ಮಾಡೋದು ಹೇಗೆ, ಕಡೆಗೆ ಭಗವಂತನ ನಮ್ಮೊಳಗೆ ಕಾಣೋದು ಹೇಗೆ, ಇದೆಲ್ಲ ಸೀಕ್ರೆಟ್ ಭಗವದ್ಗೀತೆ ಇದೆ. ಅದನ್ನು ಭಗವದ್ಗೀತೆ ಚೆನ್ನಾಗಿ ಓದಿ ಆ ಸೀಕ್ರೆಟ್ಸ್ ತಿಳ್ಕೊಂಡ್ರೆ ಏನಾಗುತ್ತೆ? ನಮ್ಮ ಜೀವನ ಒಳ್ಳೇದಾಗ್ತದೆ. ಅರ್ಥ ಆಯ್ತಾ? ಬರೀ ಚಾಂಟಿಂಗ್ ಮಾತ್ರ ಅಲ್ಲ, ಓದ್ಕೋಬೇಕು. ಅದರಲ್ಲಿ ಸೀಕ್ರೆಟ್ಸ್ ಏನೋ ಹುಡುಕಬೇಕು. ಆ ಸೀಕ್ರೆಟ್ ಹುಡುಕಿ ನಮ್ಮೊಳಗೆ ಅಳವಡಿಸ್ಬೇಕು. ಆ ಸೀಕ್ರೆಟ್ಸ್ ಭಾಳ ಇಂಪಾರ್ಟೆಂಟ್. ಸಣ್ಣ ಸಣ್ಣ ಕಡೆ ಅಡಗಿಸಿರ್ತಾರೆ ಕೃಷ್ಣ, ಅವ್ರು ಹುಡುಕಬೇಕು ಕರೆಕ್ಟಾಗಿ. ಕರೆಕ್ಟ್ ಅರ್ಥ ಆದರೆ ಗೊತ್ತಾಗುತ್ತೆ ಸೀಕ್ರೆಟ್ಸ್. ಆಗಿಬಿಟ್ಟು ಎಲ್ಲರೂ ಭಗವದ್ಗೀತೆ ಓದಿ, ನೀವು ಓದಿ, ನಮ್ಮ ಜನರಿಗೆ ಹೇಳ್ಕೊಡಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ, ನಿಮ್ಮ ಮನೇಲಿ ಒಳ್ಳೆಯದಾಗುತ್ತೆ, ಮನಸ್ಸಿನ ಶಾಂತಿ ಬರ್ತದೆ. ಒಳಗೆ ನಾರಾಯಣ ಬರ್ತಾನೆ, ಹೊರಗೆ ಲಕ್ಷ್ಮಿ ಬರ್ತಾಳೆ. ಗ್ಯಾರಂಟಿ ಶ್ರೀ ವಿಜಯ ಬಹುದು. ಆಯಿತಾ? ಅದಕ್ಕೋಸ್ಕರ ಎಲ್ಲ ಭಗವದ್ಗೀತೆ ಓದಿ.
ಸೊ ಒಂದ್ಸಲ ಹೇಳೋಣ, ಎಲ್ಲ ಒಟ್ಟಿಗೆ ಹೇಳೋಣ, ಸಂಕಲ್ಪ ಮಾಡೋಣ. ಹೇ ಭಗವಂತ, ಹೇ ಭಗವಂತ, ಹೇ ಶ್ರೀಕೃಷ್ಣ ಪರಮಾತ್ಮ, ಹೇ ಶ್ರೀಕೃಷ್ಣ ಪರಮಾತ್ಮ, ಈ ದಿನ ಈ ದಿನ ಗರ್ಗಗೀತಾ ಗರ್ಗಗೀತಾ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಾವೆಲ್ಲ ಭಗವದ್ಗೀತೆಯನ್ನ ಭಗವದ್ಗೀತೆಯನ್ನ ಪಾರಾಯಣ ಮಾಡಿದ್ದೇವೆ. ಪಾರಾಯಣ ಮಾಡಿದ್ದೇವೆ. ಹೇ ಭಗವಂತ, ಹೇ ಭಗವಂತ, ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡು. ಆಶೀರ್ವಾದ ಮಾಡು. ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ತುಂಬಾ ಸೀಕ್ರೆಟ್ಸ್ ಇದೆ. ತುಂಬಾ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ ಎಲ್ಲ ಆ ಸೀಕ್ರೆಟ್ ಎಲ್ಲ ನಮ್ಗೆ ಅರ್ಥ ಆಗುವಾಗೆ ಮಾಡು. ನಮ್ಗೆ ಅರ್ಥ ಆಗ ಮಾಡು. ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ಶಾಂತಿ ಬರಲಿ. ಶಾಂತಿ ಬರಲಿ. ನಮ್ಮ ಒಳಗೆ ನಮ್ಮ ಒಳಗೆ ನಾರಾಯಣ ಬರಲಿ. ನಾರಾಯಣ ಬರಲಿ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಬರಲಿ. ಲಕ್ಷ್ಮಿ ಬರಲಿ. ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇ ಭಗವಂತ, ಹೇ ಭಗವಂತ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡು. ಎಲ್ಲರಿಗೂ ಆಶೀರ್ವಾದ ಮಾಡು. ನಮಗೆಲ್ಲ ನಮಗೆಲ್ಲ ಭಗವದ್ಗೀತೆ ಓದಿ ಭಗವದ್ಗೀತೆ ಓದಿ 4 ಜನರಿಗೆ ಹೇಳೋ ಶಕ್ತಿ ಕೊಡು. ನಾಲ್ಕು ಜನ ಹೇಳೋ ಶಕ್ತಿ ಕೊಡು. ಆ ಮೂಲಕ ಆ ಮೂಲಕ ನಾವೆಲ್ಲ ನಾವೆಲ್ಲ ರಾಧೆಗಿಂತ, ರಾಧೆಗಿಂತ, ಅರ್ಜುನಿಗಿಂತ, ಅರ್ಜುನನಿಗಿಂತ, ರುಕ್ಮಿಣಿಗಿಂತ ರುಕ್ಮಿಣಿಗಿಂತ ನಿನಗೆ ನಿಮಗೆ ಪ್ರಿಯರಾಗಲಿ. ಪ್ರಿಯರಾಗಲಿ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಒಂದು 5 ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ, ಶಾಂತ. ಉಸಿರನ್ನ ಗಮನಿಸಿ. ಸ್ಟಾಪ್ ಮಾಡಿ.